ಹರ್ಮಜ್ ಬಳಿಯೇ ಇಸ್ರೇಲ್ನಿಂದ ದಾಳಿಯನ್ನ ನಡೆಸಲಾಗಿದೆ. ಹರ್ಮಜ್ ಜಲಸಂಧಿಯ ಬಳಿಯೇ ಇಸ್ರೇಲ್ನಿಂದ ಅಟ್ಯಾಕ್ ಮಾಡಲಾಗಿದೆ. ಬಂದಾರ್ ಅಬ್ಬಾಸ್ ಪೋರ್ಟ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದು ದಾಳಿಗೆ ಬಂದಾರ್ ಅಬ್ಬಾಸ್ ಬಂದರು ಧಗಧಗನೆ ಹೊತ್ತಿ ಉರಿದಿದೆ. ತೈಲ ಘಟಕವನ್ನೇ ಟಾರ್ಗೆಟ್ ಮಾಡಿದೆ ಇಸ್ರೇಲ್. ದಕ್ಷಿಣ ಇರಾನ್ನಲ್ಲಿರುವಂತಹ ಬಂದಾಸ್ ಅಬ್ಬಾರ್ ಪೋರ್ಟ್ ಇದು. ಈ ಪೋರ್ಟ್ ಅನ್ನ ನೇರವಾಗಿ ಅಟ್ಯಾಕ್ ಮಾಡಿದೆ ಇಸ್ರೇಲ್. ಹರ್ಮಜ್ ಜಲಸಂಧಿಯನ್ನ ಈ ಕ್ಷಣವೇ ಓಪನ್ ಮಾಡಬೇಕು. 48 ಗಂಟೆಗಳ ಕಾಲ ಅವಧಿಯನ್ನು ಕೊಟ್ಟಿದ್ರು ಟ್ರಂಪ್. ಇರಾನ್ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿತ್ತು. ಇದೀಗ ಹರ್ಮಜ್ ಬಳಿಗೆ ಇಸ್ರೇಲ್ನಿಂದ ದಾಳಿಯನ್ನು ಮಾಡಲಾಗಿದೆ. ಯುಎಇ ರಾಜಧಾನಿ ಅಬುದಾಬಿ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಕ್ಷಿಪಣಿಯ ಅವಶೇಷಗಳು ಬಿದ್ದು ಭಾರತೀಯನಿಗೆ ಗಾಯವಾಗಿದೆ. ಯುಎಇ ರಾಜಧಾನಿ ಅಬುದಾಬಿ ಮೇಲೆ ಇರಾನ್ ನೇರವಾಗಿ ದಾಳಿಯನ್ನ ನಡೆಸಿದ್ದು ಕ್ಷಿಪಣಿಯ ಅವಶೇಷಗಳಡಿ ಭಾರತೀಯ ಸಿಲುಕಿದ ಅಬುದಾಬಿಯ ಅಲ್ ಶವಾಮೆಕ್ ನಲ್ಲಿರುವ ಸಂಭವಿಸಿದಂತಹ ಘಟನೆ ಇದು. ಇರಾನ್ ದಾಳಿ ವಿಫಲಗೊಳಿಸಿದಂತಹ ಯುಎಇ ಏರ್ ಡಿಫೆನ್ಸ್ ಸಿಸ್ಟಮ್. ಇರಾನ್ ಕೂಡ ಯುಎಇ ಮೇಲೆ ನಿರಂತರವಾದಂತಹ ದಾಳಿಯನ್ನ ಮುಂದುವರಿಸ್ತಾನೆ ಇದೆ. ಇದನ್ನು ಊಹೆ ಮಾಡಿರಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿತ್ತು. ಇದೀಗ ಯುಎಇ ರಾಜಧಾನಿ ಅಬುದಾಬಿ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿತು. ಇದೇ ಸಂದರ್ಭದಲ್ಲಿ ಕ್ಷಿಪಣಿಯ ಅವಶೇಷಗಳಡಿ ಬಿದ್ದು ಭಾರತೀಯನಿಗೆ ಗಾಯವಾಗಿದೆ. ಯುದ್ಧ ಭೂಮಿಗೆ ಎಂಟ್ರಿ ಕೊಡುತ್ತಾ ನ್ಯಾಟೋ ಪಡೆ. ಇರಾನ್ ವಿರುದ್ಧ ಸಮರಕ್ಕೆ ನ್ಯಾಟೋ ಎಂಟ್ರಿ ಕೊಡುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಟ್ರಂಪ್ ಬೆದರಿಕೆಗೆ ನ್ಯಾಟೋ ರಾಷ್ಟ್ರಗಳಿಗಾಗಲೇ ಗಡಗಡನೆ ನಡುಗ್ತಾ ಇದ್ದು ಮೂರನೇ ಮಹಾಯುದ್ಧಕ್ಕೆ ತಿರುಗ್ತಾ ಇರಾನ್ ಅಮೆರಿಕ ಕದನ. ಅಮೆರಿಕದ ಸೇನಾಪಡೆ ಭೀಕರ ಅಟ್ಯಾಕ್ಗೆ ಇಳಿದಿದೆ. ಅಮೆರಿಕದ ಜೊತೆ ಕೈಜೋಡಿಸಲೇಬೇಕೆಂದ ಕೆಲ ರಾಷ್ಟ್ರಗಳು. ಅಮೆರಿಕ ಇಲ್ಲದೆ ನ್ಯಾಟೋ ಇಲ್ಲ ಅಂತ ಟ್ರಂಪ್ ಹೇಳಿದ್ರು. ನ್ಯಾಟೋ ಕಾಗದದ ಹುಲಿ ಅಂತ ಟ್ರಂಪ್ ಗುಡುಗಿದ್ರು. ಇದರ ನಡುವೆ ವಾರ್ಫೀಲ್ಡ್ಗೆ ಇಳಿಯೋದಕ್ಕೆ 32 ನ್ಯಾಟೋ ಪಡೆಗಳು ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಯುದ್ಧ ಭೂಮಿಗೆ ನ್ಯಾಟೋ ಪಡೆ ಎಂಟ್ರಿ ಕೊಡಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ.